ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ ರೆಗ್ಯುಲರ್ ಆಗಿ ಹೊಸಕೋಟೆ ಬಳಿ ಸೈಟ್ ಬೇಕು ಅಂತ ಕೇಳ್ತಾ ಇರ್ತೀರ. ನಾನು ಮಾಡ್ತಾ ಇರ್ತೀನಿ, ಅದ್ರ ಕಮೆಂಟ್ಸಲ್ಲಿ ಹೋಗಿ ಹೇಳ್ತೀರಾ ಸರ್ ದೂರ ಆಗೋಯ್ತಲ್ಲ ಸರ್, ಮಾಲೂರ್ ಹತ್ರ ಹೋಗ್ಬಿಡ್ರಲ್ಲ ಸರ್ ಹಂಗಿಂಗೆ ಅಂತ ಕೇಳ್ತಾ ಇರ್ತೀರ. ಸೊ ಫೈನಲಿ ಹೌದು ವೀಕ್ಷಕರೇ, ಫೈನಲಿ ಹೊಸಕೋಟೆಯಲ್ಲಿ ನಿಮಗೋಸ್ಕರ ಒಂದು ಒಳ್ಳೆ ಲೇಔಟನ್ನು ತೊಗೊಂಬಂದಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಾನು ತೊಗೊಬಂದಿಲ್ಲ, ಇದನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರೋಂಥವ್ರು ಟ್ರಸ್ಟ್ ವರ್ದಿ ಗ್ರೂಪ್ ಅವರು. ಹೌದು ವೀಕ್ಷಕರೇ, ಮುಂಚೆನೂ ಕೂಡ ಟ್ರಸ್ಟ್ ವರ್ದಿ ಗ್ರೂಪ್ ಜೊತೆ ಅನೇಕ ವೀಡಿಯೋಸನ್ನು ಮಾಡಿದ್ದೀನಿ, ನೀವು ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ, ಈ ಲೇಔಟ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ತೇಜಸ್ವಿನಿ ಮೇಡಮು, ಜೊತೆಯಲ್ಲಿ ಶ್ರೀನಾಥ್ ಕೈಪ ಸರ್ ಇಬ್ಬರು ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ ಆ್ಯಂಡ್ ಮೇಡಮ್ನ, ಇಬ್ಬರು ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್ ಬನ್ನಿ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಸರ್ ಇಲ್ಲಿ ಬನ್ನಿ, ಹತ್ರ ಬನ್ನಿ, ನಿಮ್ಮ ಹತ್ರ ಮಾತಾಡೋದು ತುಂಬ ಇದೆ ಸರ್. ಭಾಳ ಜನರಿಗೆ ಹೇಳಿ ಫೈನಲಿ ಹೊಸಕೋಟೆಗೆ ಬಂದ್ಬಿಟ್ವಿ ನಾವು, ಕರೆಕ್ಟಾ? ಪ್ರಾಪರ್ ಹೊಸಕೋಟೆ. ಸರ್ ನೀವು ನಮಗೆ ಹೇಳಿ ಪ್ರಾಪರಾಗಿ ಎಲ್ಲಿದ್ದೀವಿ ನಾವು, ನಿಜವಾಗ್ಲೂ ಇದು ಹೊಸಕೋಟೆನೇನಾ? ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಈ ಲೇಔಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್. ವೆಲ್ಕಮ್ ಟು ಸಿದ್ವಿನ್ ಶೇರಿನಿಟಿ ಲೇಔಟ್. ಇದು BMRD ಅಪ್ರೂವ್ಡ್ ಆಗಿಂತ ಲೇಔಟ್ ಸರ್. 8.5 acres 165 ಪ್ಲಾಟ್ಸ್ ಮಾಡಿದ್ವಿ. ಸೊ ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಹೊಸಕೋಟೆ MVJ ಕಾಲೇಜ್ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸಕೋಟೆ ಪ್ರಾಪರ್ ಹೈವೇನಲ್ಲಿ MVJ ಕಾಲೇಜ್ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಂದ 1 ಕಿಲೋಮೀಟರ್ನಲ್ಲಿ STRR ರಿಂಗ್ ರೋಡ್, ಒಂದು ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ, ಅಲ್ಲೊಂದು ದೊಡ್ಡ ಫ್ಲೈಓವರ್ ಬಂದಿದೆ ಸರ್. ಅದು ಅಲ್ಲಿ ಕರ್ನಾಟಕ ಸಾರಿಗೆ ಬರ್ತಾ ಇದೆ, ಅಂದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬರ್ತಾ ಇದೆ ಸರ್. ಅಲ್ಲಿಂದ 8 ಕಿಲೋಮೀಟರ್ ಆನ್ ನ್ಯಾಷನಲ್ ಹೈವೇ. ಇದು ಕನ್ಫರ್ಮ್ ಸರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್? ಹೌದು ಸರ್, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ ಬೆಂಗಳೂರಲ್ಲಿ. ನೋಡಿ ಮೂಲ್ಮಲೆಯಲ್ಲಿ ಒಂದೊಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ. ಹೌದು ಸರ್, ಹೊಸಕೋಟೆಗೆ ಇಲ್ಲ, ಈ ಹೈವೇಗೆ ಇಲ್ಲಿವರೆಗೂ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬರ್ತಾ ಇದೆ. ಅದನ್ನು ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಟ್ಯಾಚ್ಡ್ ಆಗಿ. ಏನು ಬೆನಿಫಿಟ್ ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂದರೆ ಸರ್, ತಮಿಳ್ನಾಡು ಕಡೆ ಹೋಗೋ ಬಸ್ಗಳೆಲ್ಲ ಒಂದು ಕಡೆ ನಿಲ್ಲಿಸ್ತಾರೆ, ಆಂಧ್ರ ಕಡೆ ಹೋಗೋದೆಲ್ಲ ಒಂದು ಕಡೆ ನಿಲ್ಲಿಸ್ತಾರೆ. ಆ ಥರ ಸೆಗ್ಮೆಂಟ್ ಆಗುತ್ತೆ ಸರ್, ಈಸಿ ಆಗುತ್ತೆ ಕಸ್ಟಮರ್. ಮೆಜೆಸ್ಟಿಕ್ ನೀವು ಹೇಳಿ. ಲೈಕ್ ಮೆಜೆಸ್ಟಿಕ್ ಸರ್, ಮೆಜೆಸ್ಟಿಕ್ ಅಲ್ಲಿ ಹೆಂಗಿರುತ್ತೆ ಇವಾಗ ಯಾವ ಬಸ್ಗಳು ಯಾವ ಕಡೆಗೆ ಹೋಗಬೇಕು ಅಂತ, ಆ ಥರ ಒಂದು ಗ್ರೂಪ್ ಆಫ್ ಬಸ್ಸು. ಇವಾಗ ತಮಿಳ್ನಾಡಿಗೆ ಹೋಗಬೇಕು ಅಂದರೆ, ಆಂಧ್ರಾಗೆ ಹೋಗಬೇಕು ಅಂದರೆ, ಮದನಪಲ್ಲಿಗೆ ಹೋಗಬೇಕು ಅಂದರೆ, ಚಿಂತಾಮಣಿ ರೋಡ್ ಎಲ್ಲಾನು ಒಂದು ಕಂಪಾರ್ಟ್ಮೆಂಟ್ ತರ ಇರುತ್ತೆ, ಇಲ್ಲಿ ಬಂದ್ಬಿಡುತ್ತೆ ಆ ಥರ. ಸೊ ಅದರಿಂದ ಏನಾಗುತ್ತೆ ಅಂದರೆ ಜನರೆಲ್ಲ ಇಲ್ಲೇನೆ ಒಂದೇ ಕಡೆ ಸೆಟೆಟ್ ಆಗ್ತಾರೆ. ಎಸ್ಪೆಷಲಿ ಚಿತ್ತೂರು, ಪಲಮನೇರು, ತಿರುಪತಿ, ನಾಯ್ಡುಪೇಟೆ, ನೆಲ್ಲೂರು, ಒಂಗೋಲು, ಗುಂಟೂರು, ವಿಜಯವಾಡ ಈ ಕಡೆ ಹೋಗೋರೆಲ್ಲರೂ ಇದೇ ರೋಡ್ಗೆ ಹೋಗ್ಲೇಬೇಕು. ಆಯ್ತಾ? ಹೌದು ಸರ್. ಸೊ ಎಷ್ಟು ದೂರ ಆಗುತ್ತೆ ಸರ್? ಇದೊಂದು ಅರ್ಧದಿಂದ 3/4 ಕಿಲೋಮೀಟರ್ ಇರುತ್ತೆ. ಅರ್ಧದಿಂದ 3/4 ಕಿಲೋಮೀಟರ್ ಅಷ್ಟೇನೆ. ಸೊ ಮೇನ್ ರೋಡ್ ಇಂದ ಒಳಗಡೆ ಫುಟೇಜ್ ಕೂಡ ತಗೊಂಡ್ ಬಂದಿದ್ದೀನಿ. ನೀವು ಕೂಡ ಲೇಔಟ್ಗೆ ಇದು ಗೂಗಲ್ ಮ್ಯಾಪ್ ಹಾಕೊಂಡು ಕೂಡ ನೋಡ್ಬೋದು. ಆರಾಮಾಗಿ 1/4 ಕಿಲೋಮೀಟರ್ ಅಲ್ಲಿ ಹೈವೇ ಇಂದ ಇಲ್ಲಿಗೆ ಬರ್ಬೋದು. ಓಲ್ಡ್ ಮದ್ರಾಸ್ ರೋಡ್ ಅಲ್ವಾ ಸರ್ ಅದು? ಆಕ್ಚುಲಿ ಓಲ್ಡ್ ಮದ್ರಾಸ್ ರೋಡ್, ಮೈಲಾಪುರ್ ಜಂಕ್ಷನ್, ಮೈಲಾಪುರ್ ಗೇಟ್ ಅಂತ. ಎಲ್ಲಿಗೆ ಹೋಗುತ್ತೆ ರೋಡ್? ಎಲ್ಲಿಗೆ ಹೋಗುತ್ತೆ ಅದು? ಚಿಂತಾಮಣಿ ರೋಡ್, ಇದು ಕೋಲಾರ ರೋಡ್ ಸರ್. ಕೋಲಾರ್ಗೆ ಟಚ್ ಆಗುತ್ತೆ. ತಿರುಪತಿ ಹೈವೇ, ಓಲ್ಡ್ ಮದ್ರಾಸ್ ರೋಡ್, NH75. ಓಕೆ. ಸೊ ಇದಾಯ್ತು ಸುತ್ತಮುತ್ತಲು ಏರಿಯಾ. ಸೊ ವೀಕ್ಷಕರೇ, ಇಲ್ಲಿನ ಲೋಕಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಲೋಕಲ್ ಅವರೇ ಇರಬೇಕು. ಅದಕ್ಕೋಸ್ಕರ ಕೈಪ ಸರ್ಗೆ ಕೇಳಿದ್ದಕ್ಕೆ ಒಬ್ಬರು ಪರಿಚಯ ಮಾಡ್ಕೊಡ್ತೀನಿ, ಅವ್ರು ಇಲ್ಲಿರೋ ಇಂಚಿಂಚೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ಯಾರು ಬರ್ತಾ ಇದ್ದಾರೆ ಸರ್ ಮಾತಾಡೋದಕ್ಕೆ? ಸರ್ ನಮ್ಮ ಟ್ರಸ್ಟ್ ವರ್ತಿ ಗ್ರೂಪ್ ಕಡೆಯಿಂದ ಮಿಸ್ಟರ್ ಬಾಲಕೋಟೆ ಸರ್ ಬರ್ತಾ ಇದ್ದಾರೆ. ಬಾಲಕೋಟೆ ಸರ್ ಬನ್ನಿ ಸರ್. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಸರ್ ಇವರು ಕೂಡ ಒಬ್ರು, ಬನ್ನಿ ಸರ್ ಹತ್ರ ಬನ್ನಿ, ಇವರು ಕೂಡ ಒಬ್ಬರು ಮೀಡಿಯಾ ಪರ್ಸನ್ ಅಂತ ಹೇಳ್ಬೋದು ಸರ್. ಸಾರ್ ಜೊತೆ ಒಂದು ಲೋಕಲ್ ಇನ್ಫಾರ್ಮೇಷನ್ ಅನ್ನು ತಗೊಳ್ಳೋಣ ಸರ್. ಮೈಕ್ ನಿಮಗೆ, ನಮಗೆ ಏನು ನಾವು ಲೇಔಟಲ್ಲಿ ಇದ್ದೀವಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗಿನ ಟೈಮಲ್ಲಿ ಜಾಗ ಅಂದರೆ ಬಂಗಾರ ಅಂತ ಹೇಳ್ತಾರೆ, ಗೋಲ್ಡ್ ಅಂತ ಹೇಳ್ತಾರೆ ಅಲ್ವಾ? ಅದ್ರ ಜೊತೆ ಇಲ್ಲಿ ಸುತ್ತಮುತ್ತಲು ಡೆವಲಪ್ಮೆಂಟ್ ಕೂಡ ಇನ್ಫಾರ್ಮ್ ಬೇಕಾಗುತ್ತೆ ನಮಗೆ. ನೀವು ಹೇಳಿ ಸರ್, ಏನೇನು ಕಂಪ್ನೀಸ್ ಬರ್ತಾ ಇದೆ, ಕನೆಕ್ಟಿವಿಟಿ ಯಾವ ಥರ ಇದೆ, ನೀವು ಹೇಳಿ ಸರ್, ಮಾತಾಡಿ ಸರ್, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ದಲ್ಲಿ VIT ಯೂನಿವರ್ಸಿಟಿ ಇದೆ, ಏಲೂರು ವಿಟ್ಸ್, ಅದು 125 acres ಅಲ್ಲಿ ಇದೆ. ಮತ್ತೊಂದು ಯೂನಿವರ್ಸಿಟಿ ಇದೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, 115 acres ದಲ್ಲಿ ಜಸ್ಟ್ ಒಂದು 1/2 ಕಿಲೋಮೀಟರ್ ನಮ್ಮ ಲೇಔಟಿಂದ 1/2 ಕಿಲೋಮೀಟರ್ದಲ್ಲಿ ಇದೆ. ಮತ್ತು ಇನ್ನೊಂದು ಪ್ರಪೋಸಲ್ ಇದೆ, ಇದು ನರ್ಸಾಪುರ ಇಂಡಸ್ಟ್ರಿಯಲ್ ಅದು ಕಾರ್ಡರು. ಮತ್ತು ಅದಕ್ಕೆ ಇಲ್ಲಿಂದ ಪ್ರಪೋಸಲ್ ಇದೆ, ಮೆಟ್ರೋ ಟ್ರೈನ್ ಬಿ ಅದು ಸ್ಯಾಂಕ್ಷನ್ ಅದೇ ಪ್ರಪೋಸಲ್ ಇದೆ. ಹಂಗಾಗಿ ಹೌದು, ಆಲ್ರೆಡಿ ಅಷ್ಟು ಡಿಮ್ಯಾಂಡ್ ಇದೆ, ಅಷ್ಟೇ ಡಿಮ್ಯಾಂಡ್ ಇದೆ. ಇವಾಗ ಜಾಸ್ತಿ ಇವಾಗ ಮನಿ ಮಾಡಿದಂದ್ರೆ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ. ಕಂಪನಿಗಳು ಜಾಸ್ತಿ ಇರೋದ್ರಿಂದ ರೆಂಟಲ್ ವ್ಯಾಲ್ಯೂ ಜಾಸ್ತಿ. ಲ್ಯಾಂಡ್ ಮಾರ್ಕ್ ಅಂದರೆ ಒಂದೊಂದು ಮಾತನ್ನು ಹೇಳ್ಬೇಕಾಗಿತ್ತು. ಇಲ್ಲಿಂದ STRR ರೋಡ್ ಜಸ್ಟ್ 6 ಕಿಲೋಮೀಟರ್ ಇದೆ.
STRR ರೋಡು. STRR ರೋಡ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು. ಮತ್ತು ಇನ್ನೊಂದು ಇಲ್ಲಿಂದ ದೇವನಹಳ್ಳಿ ಏರ್ಪೋರ್ಟ್ ಹೋಗ್ಬೋದಂದರೆ ಜಸ್ಟ್ ಹಾಫ್ ಕಿಲೋಮೀಟ್ರ್ ಜರ್ನಿ, ಹಾಫ್ ಆನ್ ಅವರ್ ಜರ್ನಿ, ಹಾಫ್ ಆನ್ ಅವರ್ 30 ಮಿನಿಟ್ಸ್ ಒಳಗಡೆ ಏರ್ಪೋರ್ಟ್ಗೆ ಹೋಗ್ಬೋದು. ರೇಟ್ ಏನಿದೆ, ಏನೇನು ಅಮ್ಯುನಿಟೀಸ್ ಬರುತ್ತೆ, ಮೇಡಮ್ ಜೊತೆ ಲೇಔಟ್ ಒಳಗಡೆ ಓಡಾಡೋಣ, ಅವ್ರ ಜೊತೆ ಮಾತಾಡೋಣ. ಸರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾಕೆ ಒತ್ತು ಕೊಡ್ತೀರಾ ನೀವು? ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನು ಬೆನಿಫಿಟ್ ನಮಗೆ? ಆಬ್ವಿಯಸ್ಲಿ ಹೊಸಕೋಟೆ ಹತ್ರ ಇದೆ, ಅದೊಂದು ಒಳ್ಳೆ ಬೆನಿಫಿಟೇನೆ. ಅಪಾರ್ಟ್ ಫ್ರಮ್ ದಟ್ ಫ್ಯೂಚರಲ್ಲಿ ಏನೇನು ಆಪ್ಷನ್ ಸಿಗ್ಬೋದು ನಮಗೆ, ಏನು ಹೇಳ್ತೀರಾ? ಸರ್, ಇವಾಗ ಹೊಸಕೋಟೆ ಅಂತಂದರೆ ಹೊಸಕೋಟೆಯಲ್ಲಿ ಆಲ್ರೆಡಿ ಏನಿಲ್ಲ ಅಂತ ಕೇಳೋ ಕ್ವಶನೇ ಇಲ್ಲ. ಸೊ ಎಲ್ಲ ಒಂದಿದೆ ಅಂದರೆ ಇನ್ಫ್ರಾಸ್ಟ್ರಕ್ಚರು, ಇಂಡಸ್ಟ್ರಿಯಲ್ ಕಾರಿಡಾರು, STRR, ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇಯಿಂದ ಇಲ್ಲಿಗೆ ಜಸ್ಟ್ 6 ಕಿಲೋಮೀಟರ್ಸ್ ಟು 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಕ್ಲೈಂಟ್ಸ್ ಬೇಕಾದ್ರೆ ಗೂಗಲಲ್ಲಿ ಹಾಕಿ ಚೆಕ್ ಮಾಡ್ಬೋದು. ಯಾಕೆ ಅಂತಂದರೆ ಎಲ್ಲರೂ ಹೇಳ್ತೀರಾ 6 ಕಿಲೋಮೀಟರ್ಸ್ 7 ಕಿಲೋಮೀಟರ್ಸ್ ಅಂತ, ಬಟ್ ಪ್ರಾಕ್ಟಿಕಲ್ ಆಗಿ ಬಂದಾಗ ತುಂಬ ದೂರ ಇರುತ್ತೆ ಅನ್ನೋರು. ಸೊ ನಾವಿವಾಗ ಎಕ್ಸಾಕ್ಟಾಗಿ ಗೂಗಲ್ ಮ್ಯಾಪಲ್ಲೇ ಚೆಕ್ ಮಾಡಿ ಸ್ಕ್ರೀನ್ ಶಾಟ್ಸ್ ಕೂಡ ತೆಗೆದಿಟ್ಕೊಂಡಿದ್ದೀವಿ. ಸೊ ಎಕ್ಸಾಕ್ಟಾಗಿ ಹೇಳ್ಬೋದು ಕಿಲೋಮೀಟರ್ಸ್ ಎಷ್ಟು ಅಂತ. ಹೌದು, ಅದಕ್ಕೆ ನಾನು ಹೇಳ್ತಿದ್ದೀನಿ, ವೀಕ್ಷಕರು ಏನಿರ್ತಾರೆ, ನಾವ್ ಏನ್ ಏರಿಯಾ ಹೆಸರು ಹೇಳ್ತಿದೀವಿ ಅದನ್ನ ಎಕ್ಸಾಕ್ಟ್ ಆಗಿ ಮ್ಯಾಪ್ ಅಲ್ಲಿ ಹಾಕೊಂಡು ನೋಡಿದ್ರೆ ಅವ್ರಿಗೆ ಕನ್ಫ್ಯೂಷನ್ಸೇ ಇರೋದಿಲ್ಲ. ಸೊ ಇಲ್ಲಿ STRR ಹತ್ರ ಸೊ ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ ಸ್ಯಾಟಲೈಟ್ ಟೌನ್ ಬಸ್ ಸ್ಟಾಪ್ ಬರ್ತದೆ. ಸ್ಯಾಟಲೈಟ್ ಬಸ್ ಸ್ಟಾಪ್ ಅಂದ್ರೆ ಏನು ಅಂತಂದ್ರೆ, ಇವಾಗ ಮೆಜೆಸ್ಟಿಕ್ ಇದೆ ಅಲ್ವಾ ಸರ್, ನಮಗೆ ದೀಪಾಂಜಲಿ ನಗರಲ್ಲಿ ಇದೆ, ಇನ್ನೊಂದು ಕೆಂಗೇರಿ ಉಪನಗರ ಹತ್ರ ಒಂದಿದೆ. ಸೊ ಆ ತರ ಬಸ್ ಸ್ಟಾಪ್ ಇಲ್ಲಿ ಬರ್ತಾ ಇದೆ. ಸೊ ಮೇ ಬಿ ಅವಾಗ ನಮ್ದು ಲೈಕ್ ಈ ಜನಗಳು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಜನಗಳು ಬರ್ತಾರೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ರೋಡ್ ಇವಾಗ STRR ಆಗಿರೋದ್ರಿಂದ 4 ಕಡೆ 6 ಕಡೆ ರೋಡ್ ಇರೋದ್ರಿಂದ ನಿಮಗೆ ಟ್ರಾಫಿಕ್ ಆಗಲ್ಲ, ತುಂಬಾ ಚೆನ್ನಾಗಿ ಫ್ಲೋ ಇದೆ. ಅಂದ್ರೆ ಆತರ ಟ್ರಾಫಿಕ್ ಹೇಳ್ತಾ ಇಲ್ಲ, ಜನರ ಮೂವ್ಮೆಂಟ್ ಈ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆತರ ವಾಹನಗಳ ಟ್ರಾಫಿಕ್ ಅಲ್ಲ, ಜನರು ಉಳ್ಕೊಳ್ಳುವಂತ ಜನರು ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಹೊಸಕೋಟೆ ಬಿರಿಯಾನಿಗೆ ಒಂದೇ ಫೇಮಸ್ ಅಲ್ಲ. ಸೊ ಇವಾಗ ಇಲ್ಲಿನ ಜನಜೀವನ ಕೂಡ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ದೊಡ್ಡ ಕಂಪನಿಗಳು ಬರ್ತಾ ಇದೆ. ಮೇಡಮ್ ಹೇಳ್ದಂಗೆ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂತು ಅಂತಂದ್ರೆ ಜನರದೆಲ್ಲ ಮೈಂಡ್ ಈ ಕಡೆ ಟರ್ನ್ ಆಗುತ್ತೆ, ಬೇರೆ ಕಂಪನಿಗಳು ಇನ್ವೆಸ್ಟ್ಮೆಂಟ್ಗೋಸ್ಕರ ಬರ್ತಾರೆ. ಇವಾಗ ಏನೇನ್ ಕಂಪನೀಸ್ ಇದೆ ಅಂತ ಕೇಳಿದ್ರೆ ಈ ಸರೌಂಡಿಂಗ್ಸ್ ಅಲ್ಲಿ ಏನಕ್ಕೆ ಟ್ರಾಫಿಕ್ ಆಗ್ತಿದೆ, ತುಂಬಾ ಜನ ಇಲ್ಲಿ ಯಾಕೆ ಇಷ್ಟಪಡ್ತಿದ್ದಾರೆ ಹೊಸಕೋಟೆಯಲ್ಲಿ 6000 ಎಕರ್ಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಬರ್ತದೆ ಸರ್. IT ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಆಲ್ರೆಡಿ ಅಪ್ರೂವ್ಡ್ ಕೂಡ. IT ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಓಕೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಕಡೆ ಕಂಪನೀಸು ಹೋಂಡಾ ಆಗಿರ್ಲಿ, ಬೆರ್ರಿ ಗ್ಲೋಬಲ್ ರಿಸರ್ಚ್ ಟ್ರಯಾಂಗಲ್, ಸಿಗ್ಮಾ ಸಾಫ್ಟೆಕ್, HM ಟೆಕ್ ಪಾರ್ಕು, ಇಂಟರ್ನ್ಯಾಷನಲ್ ಟೆಕ್ ಪಾರ್ಕು, ಕಲ್ಯಾಣ್ ಟೆಕ್, ದಿವ್ಯಶ್ರೀ ಟೆಕ್ನಾಲಜಿ ಪಾರ್ಕ್, ಸೊ ಬ್ರಿಗೇಡ್ ಟೆಕ್ ಗಾರ್ಡನ್ಸ್, ಬ್ಲೂ ಸ್ಟೋನ್ IT ಪಾರ್ಕ್, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ. ಸೊ ಹೋಂಡಾ ಶೋರೂಮ್ ಆಗಲಿ, ಮೆಡ್ರಿಚ್ ಆಗಲಿ, ಸೊ ಮಹೀಂದ್ರ ಆಗಲಿ, ಎಲ್ಲ ಶೋರೂಮ್ಗಳ ಸ್ಪೇರ್ ಪಾರ್ಟ್ಸು, ಐಫೋನ್ ಕಂಪನೀಸ್ ಆಗಲಿ ಎಲ್ಲಾನು ಇಲ್ಲಿ ಕೆಲವು ಡಿಸ್ಟೆನ್ಸಲ್ಲಿ ಮಾತ್ರ ಇರೋವಂಥದ್ದು. ಸೊ ಅದಕ್ಕೇ ಈ ಕಡೆ ತುಂಬ ಜನ ಇವಾಗ ಹೊಸಕೋಟೆ ಹತ್ರನೇ, ಪ್ರಾಪರ್ ಹೊಸಕೋಟೆ ಹತ್ರ ನಮಗೆ ಸೈಟ್ಸ್ ಬೇಕು, ರೆಸಿಡೆನ್ಷಿಯಲ್ ಏರಿಯಾಸ್ ಬೇಕು, ರೆಸಿಡೆನ್ಷಿಯಲ್ ಹಬ್ ಬೇಕು ಅಂತ ಕೇಳಿರೋದ್ರಿಂದ ಇದು ತುಂಬ ಚೆನ್ನಾಗಿರೋ ಲೊಕೇಶನ್. ನಮಗೆ ಇಷ್ಟೆಲ್ಲ ಕಂಪನೀಸ್ ಇರೋದ್ರಿಂದ ಬಾಡಿಗೆ ಒಳ್ಳೆ ಇರ್ಬೋದಲ್ವಾ ಮೇಡಮ್? ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಬೇಡಿಕೆ ಇರುತ್ತೆ. ಸೊ ನಾವೇನಾದ್ರೂ ಒಂದು ಮಲ್ಟಿಫ್ಲೋರ್ ಮನೆನ ಕಟ್ಬಿಟ್ಟು ಬಾಡಿಗೆ ಕೊಟ್ಬಿಟ್ರೆ, ಸಾರ್ ಹೇಳಿದ್ರು 15,000 ತನಕ ಬಾಡಿಗೆ ಕೊಡ್ತಾರೆ ಅಂತ. ಖಂಡಿತ. ಇವಾಗ 15,000 ಅನ್ನೋದು ಬೇಸಿಕ್ ರೆಂಟ್, 2 BHK ಗೆ ಬೇಸಿಕ್ ರೆಂಟ್. ಏನು ಪ್ರಾಪರ್ ಹೊಸಕೋಟೆಯಲ್ಲಿ ಇವಾಗ 2 BHK ಬಂದು 22,000 ಇದೆ. ಸೊ ಇದು ಹೈವೇ ಇಂದ 1 ಕಿಲೋಮೀಟರ್ 15,000 ಕಣ್ಣು ಮುಚ್ಕೊಂಡು ಆರಾಮಾಗಿ ಕೊಡ್ಬೋದು. ಮೇಡಮ್, ಕಂಪನೀಸ್ಗಳ ಬಗ್ಗೆ ಅಂತೂ ಹೇಳಿದ್ರೆ, ನೆಕ್ಸ್ಟ್ ಬರೋದು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು. ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಯಾವ್ದಾವ್ದಿದೆ ಸ್ಕೂಲ್ಸ್? ಸರ್, ಇಲ್ಲಿ ಸ್ಕೂಲ್ಸ್ ಬಂದು ನಿಮಗೆ ಸಿಟಿಸನ್ ಸ್ಕೂಲು, ಕ್ಯಾಪ್ಸ್ಟೋನು, ನ್ಯೂ ಹಾರಿಝನ್ ಸ್ಕೂಲು, ನಾರಾಯಣ ಒಲಿಂಪಿಕ್ ಯಾರ್ಡ್ ಸ್ಕೂಲು, ವಿಬ್ಗಯಾರು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಶರಣ್ಯ ನಾರಾಯಣ ಇಂಟರ್ನ್ಯಾಷನಲ್ ಸ್ಕೂಲು, ಬಾಲ್ಡ್ವಿನ್ ಸ್ಕೂಲು, ಈ ಥರ ಇಂಟರ್ನ್ಯಾಷನಲ್ ಸ್ಕೂಲ್ಸೇ ಒಂದು 6 to 7 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಓಕೆ. ಇನ್ನು ನಾರ್ಮಲ್ ಸ್ಕೂಲ್ಸ್ ಕೂಡ ಇದೆ, ಸ್ಟೇಟ್ ಬೋರ್ಡು, CBSE, ICSE ಯಾವ್ದು ಬೇಕಂದ್ರೂ ಇದೆ ಸರ್. ಇಂಥ ಸ್ಕೂಲ್ ಇಲ್ಲ ಅಂತ ಏನಿಲ್ಲ. ನೀವು ಅವಾಗಲೇ ಒಂದು ದೊಡ್ಡ ಯೂನಿವರ್ಸಿಟಿ ಬೇರೆ ಬರ್ತೀನಿ ಅಂತಂದ್ರೆ ಯಾವ್ದು ಸರ್? VIT, ಹೌದು, ವೆಲ್ಲೂರ್ ಯೂನಿವರ್ಸಿಟಿ ಅಂತ. ಸೊ ಇದು ಬಂದು 100 acres ಪ್ರಾಜೆಕ್ಟ್. 100 acres, ಹೌದು ಸರ್, 100 acres ಅಲ್ಲಿ ಅವ್ರು ಪ್ಲಾನ್ ಮಾಡಿರೋದು. ಈ ಸದ್ಯಕ್ಕೆ 40 acres 50 acres ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ VIT. ಹೌದು ಸರ್, ಹೌದು, ವರ್ಕ್ ನಡೀತಾ ಇದೆ. ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ, ನೋಡ್ಬೋದು ಸರ್. ಏನೇ ನಾನು ಹೇಳಿದ್ರು ಕೂಡ ಯಾವುದೇ ಆಗಲಿ ಪ್ರೂಫ್ ಇಲ್ಲದೆ ಮಾತ್ರ ಯಾವುದು ಹೇಳಿರೋದಿಲ್ಲ. ಕ್ಲೈಂಟ್ಸ್ ನಾನು ಏನು ಅದನ್ನ ವಿಟ್ನೆಸ್ ಮಾಡ್ಬೋದು. ನಾನು ಇವಾಗ ಏನು ಹೇಳ್ತಿದ್ದೀನಿ VIT ಅಂತ.
ಸೊ ತಕ್ಷಣವೇ ಮತ್ತೆ ಕ್ಲೈಂಟ್ಸು ಅದನ್ನ VIT ನಿಯರ್ ಹೊಸಕೋಟೆ ಅಂತ ಹಾಕಿ ಕೂಡ ಚೆಕ್ ಮಾಡ್ಬೋದು, ಗೂಗಲ್ ಸರ್ಚ್ ಮಾಡ್ಬೋದು, ಗೂಗಲ್ ಸರ್ಚ್ ಮಾಡ್ಬೋದು. ನಾನು ಏನು ಹೇಳ್ತಿದ್ದೀನೋ ಪ್ರತಿಯೊಂದು ಕೂಡ ವಿಟ್ನೆಸ್ ಮಾಡಿ. ಓಕೆ. ಮತ್ತೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರ್ ಅನ್ಕೋತೀನಿ ನಾವು ಒಂದು ವಿಡಿಯೋ ಮಾಡಿದ್ವಿ, VIT ಇದೆ ಇಲ್ಲಿ ಓರಿಯನ್ ಸೊ ಅವಾಗ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. 25ಗೆ ಸ್ಟಾರ್ಟ್ ಆಗುತ್ತೆ ಅಡ್ಮಿಷನ್ಸ್ ಅಂತ ಹೇಳಿದ್ವಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. 4,000 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಆಲ್ರೆಡಿ. 4,000 ಸ್ಟೂಡೆಂಟ್ಸ್. ಸೊ ಇಲ್ಲೆಲ್ಲ PGs ಎಲ್ಲ ಮಾಡಿದ್ರೆ ಒಳ್ಳೆ ಡೆವಲಪ್ಮೆಂಟ್ ಅಲ್ವಾ? ಓಕೆ ಓಕೆ ಖಂಡಿತ PGs ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಈ ಕಡೆ ಸ್ಟೂಡೆಂಟ್ಸ್ ಇರೋದ್ರಿಂದ, ಕಂಪನೀಸ್ ಇರೋದ್ರಿಂದ, IT ಹಬ್ಸ್ ಇರೋದ್ರಿಂದ, ಇಂಡಸ್ಟ್ರಿಯಲ್ ಪಾರ್ಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ಸ್ ಇದೆ ಸರ್. ಹಾಸ್ಪಿಟಲ್ ಬಗ್ಗೆ ಹಂಗೆ ಒಂಚೂರು ಇನ್ಫಾರ್ಮೇಷನ್ ಸರ್. ಹಾಸ್ಪಿಟಲ್ಸ್ ಬಂದು MVJ ಎಲ್ರಿಗೂ ಗೊತ್ತಿರುತ್ತೆ. ಹೊಸಕೋಟೆ ಅಂದ್ರೆ MVJ ಮೆಡಿಕಲ್ ಕಾಲೇಜ್. MVJ ಮೆಡಿಕಲ್ ಕಾಲೇಜ್ ಹೊಸಕೋಟೆ ಅಂದ್ರೆ MVJ ಮೆಡಿಕಲ್ ಕಾಲೇಜ್ ತುಂಬಾ ದೊಡ್ಡದು. ಮತ್ತೆ ಅದು ಬಿಟ್ರೆ OM ಇದೆ, ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಇದೆ, ಮತ್ತೆ ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಇದೆ. ತುಂಬಾ ಹಾಸ್ಪಿಟಲ್ಸ್ ಬಂದಿದೆ ಸರ್. ಈ OM ಇದೆ, ಚೈಲ್ಡ್ ಕೇರ್ ಇದೆ, ಮತ್ತೆ ಗೈನಕಾಲಜಿಸ್ಟ್, ವುಮೆನ್ಸ್ ಹೆಲ್ತ್ ಕೇರ್ ಹಾಸ್ಪಿಟಲ್ಸ್ ಕೂಡ ತುಂಬಾ ಇದೆ. ಸೊ ಸಫಿಷಿಯಂಟ್ ಆಗಿ ಇದೆ. ಹೌದು ಸರ್. ಏನಿಲ್ಲ ಅಂತಾನೆ ಇಲ್ಲ ಸರ್. ಏನಿಲ್ಲ ಅಂತಿಲ್ಲ. ನಾನು ಹೇಳೋದೇ ಬೇಡ ಕ್ಲೈಂಟ್ಸ್ಗೆ. ಹೊಸಕೋಟೆ ಅಂದ್ರೆ ಓಕೆ ನಮಗೆ ಬೇಕು, ಪ್ರಾಪರ್ ಹೊಸಕೋಟೆಯಲ್ಲಿ ನಮಗೆ ಸೈಟ್ ಬೇಕು ಅನ್ನೋ ತರ ಅಷ್ಟು ಸ್ಪ್ರೆಡ್ ಆಗಿದೆ ಹೊಸಕೋಟೆ ಬಗ್ಗೆ. ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ನಾನು ಕೂಡ ಅಷ್ಟೇ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಒಂದ್ ರೌಂಡ್ ಬಂದ್ಬಿಟ್ಟು ಹೊಸಕೋಟೆ ಬಿರಿಯಾನಿ ತಿನ್ಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡು ಇವರೆಲ್ಲ ಹೇಳಿರೋದು ನಿಜನಾ, VIT ಹತ್ರದಲ್ಲಿ ಇದೆಯಾ, MVJ ಕರೆಕ್ಟ್ ಆಗಿ ಇದೆಯಾ, ಎಲ್ಲವನ್ನ ತಿಳ್ಕೊಂಡು ಹೋಗಿ. ಅಂಡ್ ಹೆಂಗೋ ನಾನು ಹೇಳಿದೆ, ದೊಡ್ಡ ಓಲ್ಡ್ ಮದ್ರಾಸ್ ರೋಡಿಂದ ಕೇವಲ 1.25 ಕಿಲೋಮೀಟರ್ ಇರುವಂಥದ್ದು. ಅದು ನಿಜನಾ? ಪ್ರತಿಯೊಂದನ್ನು ನೀವು ಬಂದು ನೋಡಿ ವೆರಿಫೈ ಮಾಡಿ. ನಾವು ಹೇಳ್ತಾ ಇದ್ದೀವಿ, ನಾನು ಮೇಡಮ್ ಹೇಳ್ತಾ ಇದ್ದೀವಿ, ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀವಿ ಅನ್ನೋದನ್ನು ನೀವು ನಂಬಲೇಬೇಕಾಗಿಲ್ಲ. ಹೆಂಗೋ ಹೊಸಕೋಟೆ ಚೆನ್ನಾಗಿದೆ ತಾನೆ, ಒಂದ್ಸತಿ ವಿಸಿಟ್ ಮಾಡಿ. ಆ್ಯಂಡ್ ಹೊಸಕೋಟೆ, KR ಪುರಮ್ಮು, ದೇವನಹಳ್ಳಿ ಸುತ್ತಮುತ್ತಲು ಇಲ್ಲೇ ಇರೋರ್ಗಂತೂ ಆಲ್ಮೋಸ್ಟ್ ಇದನ್ನು ನಾವು ಮತ್ತೆ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಇದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಮೇಡಮ್ ಇಷ್ಟೊತ್ತು ಲ್ಯಾಂಡ್ ಮಾರ್ಕ್ ಅಂದ್ರೆ ಇವಾಗ ಓಲ್ಡ್ ಮದ್ರಾಸ್ ರೋಡ್ಗೆ ಏನು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಜಂಕ್ಷನ್ ಇದೆಯಲ್ಲ, ಅಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಬಂದ್ರೆ ಲ್ಯಾಂಡ್ ಮಾರ್ಕ್. ಇವಾಗ ಕ್ಲೈಂಟ್ ನೋಡಿದ ತಕ್ಷಣ ಸ್ವಾದಿಷ್ಟ ಗ್ರ್ಯಾಂಡ್, ಅನ್ನಪೂರ್ಣ ಹೋಟೆಲ್ ತುಂಬಾ ಫೇಮಸ್ ಆಗಿರೋದು ಹೈವೇ. ಸ್ವಾದಿಷ್ಟ ಗ್ರ್ಯಾಂಡ್ ಪಕ್ಕದಲ್ಲೇ ರೋಡ್ ಇರೋದು, ಒಳಗಡೆ ರೋಡ್. ಹೌದು. ಆ ರೋಡ್ ಬಂದ್ರೆ ಜಸ್ಟ್ 1 ಕಿಲೋಮೀಟರ್, ಒಂದು 10 ಮಿನಿಟ್ಸ್ ಅನ್ಕೊಳ್ಳಿ. 10 ಮಿನಿಟ್ಸ್ ಅಲ್ಲಿ ನೀವು ಪ್ರಾಜೆಕ್ಟ್ ರೀಚ್ ಬರ್ಬೋದು ಅಂತ ಹೇಳ್ತೀರಾ. ಕರೆಕ್ಟ್ ಆಗಿ ಹೇಳಿದ್ರು. ಮೇನ್ ರೋಡ್ ಅಲ್ಲಿ ಏನು ಹೋಟೆಲ್ ಇದೆ, ನಾನು ಸ್ವಾದಿಷ್ಟ ಗ್ರ್ಯಾಂಡ್ ಕ್ಲಿಪ್ಸ್ ಕೂಡ ತೊಗೊಂಡಿದ್ದೀನಿ. ಈಗ ಬರ್ತಾ ಇರಬೇಕಾದ್ರೆ ಒಳಗಡೆಯಿಂದನೇ ನೇರವಾಗಿ ಬಂದರೆ 1.25 ಕಿಲೋಮೀಟ್ರಲ್ಲಿ ಇಲ್ಲಿಗೆ ರೀಚ್ ಆಗ್ತೀರಾ. ಮೇಡಮ್ ಇಷ್ಟೊತ್ತು ಬರೀ ಹೊರಗಡೆ ಮಾತೇ ಆಯಿತು. ಸೊ ಲೇಔಟ್ ವಿಚಾರಕ್ಕೆ ಬಂದ್ಬಿಡೋಣ. ಸೊ ಲೇಔಟ್ ಬಗ್ಗೆ ಮಾತಾಡೋಣ. ಸೊ ಇದು ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂಥ ಲೇಔಟ್, ಎಷ್ಟು ಸೈಟ್ ಇದೆ ಇದರಲ್ಲಿ? ಸರ್ ಇದು ಟೋಟಲ್ ಬಂದು 8.5 ಎಕರ್ಸ್ ಪ್ರಾಜೆಕ್ಟ್, BMRDA ಅಪ್ರೂವ್ಡ್ ಆಗಿರುವಂತದ್ದು. ಖಾತಾ ಯಾವ್ದು ಬರುತ್ತೆ? ಎ ಖಾತಾ. BMRDA ಅಪ್ರೂವ್ಡ್ ಅಂದ್ರೆ ಎ ಖಾತಾ 9/11A ಬರುತ್ತೆ. ಸೊ ಇಂಡಿವಿಜುವಲ್ ಪ್ಲಾಟ್ಸ್ಗೆ ಇಂಡಿವಿಜುವಲ್ ಖಾತಾಸ್ ಬರುತ್ತೆ. ಹೊಸಕೋಟೆಯಿಂದ ಅಪ್ರೂವ್ಡ್ ಆಗಿರೋದು ಇದು ಹೊಸಕೋಟೆಗೆ ಸೇರ್ಕೊಳ್ಳುತ್ತೆ. ನೋಡಿ, ಪ್ಲಾನ್ ಅಪ್ರೂವ್ಡ್ ಆಗಿದೆ. ಕಂಪ್ಲೀಟ್ ಆಗಿ ನೀವು ಲೇಔಟ್ ಪ್ಲಾನ್ ಅನ್ನ ನೋಡಬಹುದು, ಇಲ್ಲಿದೆ. ಅಂಡ್ ಇದರ ಸಾಫ್ಟ್ ಕಾಪಿಯನ್ನು ಕೂಡ ನಾನು ಈಗ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಇದು ಕಂಪ್ಲೀಟ್ಲಿ ಅಪ್ರೂವ್ಡ್ ಆಗುವಂತ ಲೇಔಟ್. BMRDA ಅಪ್ರೂವ್ಡ್ ಆಗಿದೆ. ನಿಮಗೆ ಇಂಡಿವಿಜುವಲ್ ಎ ಖಾತಾ, ಈ ಖಾತಾ, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಪ್ರತಿಯೊಂದು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಟೋಟಲ್ ಎಷ್ಟು ಸೈಟ್ಸ್ ಇದೆ ಮೇಡಮ್ ಈ ಲೇಔಟ್ ಅಲ್ಲಿ? ಟೋಟಲ್ 165 ಸೈಟ್ಸ್ ಇದೆ. 165 ಸೈಟ್ಸ್ ಇದೆ. ಟೋಟಲ್ ಆಗಿ 6 ಪಾರ್ಕ್ಸ್ ಬರುತ್ತೆ ಸರ್. 6 ಪಾರ್ಕ್ಗಳು. ಹೌದು ವೀಕ್ಷಕರೇ, ಒಂದು ಅಮ್ಯುನಿಟೀಸ್ ಅಂತ ಬಂದಾಗ 165 ಸೈಟ್ಗೆ 6 ಪಾರ್ಕ್ ಬರ್ತಾ ಇದೆ ಅಂತ ಹೇಳ್ಬೋದು. 165 ಸೈಟ್ಸ್ಗಳಲ್ಲಿ ನಮಗೆ ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ, ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಇಲ್ಲಿ? ಸರ್ ಒಂದು ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕ್ಲೈಂಟ್ಸ್ಗೆ. 165 ಸೈಟ್ ಅಲ್ಲಿ 118 ಸೈಟ್ 30-40s. 118 ಸೈಟ್ 30-40. ತುಂಬಾ ಬೇಡಿಕೆ ಇರೋದೇ 30-40. ಯೂಶುವಲಿ ಕ್ಲೈಂಟ್ ಕೇಳೋದು ರ್ಯಾಂಡಮ್ ಆಗಿ ಕೇಳ್ಬಿಡ್ತಾರೆ 30-40 ಇದೆಯಾ ಅಂತ. 30-40 ಆಕ್ಚುಲಿ ಎಲ್ಲೂ ಕಮ್ಮಿ ಬರುತ್ತೆ. 30-40s ಹಾಫ್ ಬಂದ್ರೆ ಇವಾಗ 30-50 ಸ್ವಲ್ಪ ಅದರಲ್ಲಿ ಒಂದು ಅರ್ಧ 50% ಬರುತ್ತೆ. ಇನ್ನರ್ಧ ಆಡ್ ಸೈಟ್ಸ್ ಬರುತ್ತೆ. ಇದರಲ್ಲಿ ಪ್ಲಸ್ ಪಾಯಿಂಟೇ ಅದು ಸರ್. 118 ಸೈಟ್ಸ್ 30-40s ಬರುತ್ತೆ. ಒಂದು 10 ಸೈಟ್ಸ್ ಮಾತ್ರ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಒಂದಲ್ಲ, ಒಂದು 10 ಸೈಟು 30-50 ಇದೆ. ಸೊ ಆಲ್ರೆಡಿ 30-50s ಸೋಲ್ಡ್ ಔಟ್ ಆಗಿದೆ. ಒಂದು 3-4 ಅವೈಲೇಬಲ್ ಇರಬಹುದು. ಹೌದು, 30-50s ಅಲ್ಲಿ. ಇನ್ನು 30-40s ಅಲ್ಲಿ ಒಂದು 10 ಸೈಟ್ಸ್ ಸೋಲ್ಡ್ ಆಗಿದೆ. ಇನ್ನು ರಿಮೈನಿಂಗ್ ಎಲ್ಲ ಅವೈಲೇಬಲ್ ಇದೆ. ಇನ್ನು ಆಡ್ ಸೈಟ್ಸ್ ಕೆಲವಿದೆ ಸರ್. ಒಂದು 20-30 ಆಡ್ ಸೈಟ್ಸ್ ಇದೆ. ಸೊ ಮೇನ್ ಆಗಿ ಹಾಟ್ ಕೇಕ್ ಆಗಿರುವಂತಹ 30-40s ಅಂತೂ ಇಲ್ಲಿ 118 ಸೈಟ್ಸ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಯಾರ್ಯಾರಿಗೆ 30-40 ಬೇಕು, ಯಾರ್ಯಾರಿಗೆ ಕಾರ್ನರ್ ಬೇಕು, ತುಂಬಾನೇ ಕಾರ್ನರ್ ಸೈಟ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಮೇಡಮ್ ಇಲ್ಲಿ ಫೇಸಿಂಗ್ ಅಂತ ಬಂದಾಗ ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಸರ್? ಈಸ್ಟ್ ಫೇಸಿಂಗ್ಸ್ ಇದೆ, ವೆಸ್ಟ್ ಫೇಸಿಂಗ್ಸ್ ಇದೆ, ನಾರ್ತ್ ಸೌತ್ ಫೇಸಿಂಗ್ಸ್ ಇದೆ,
ಬಟ್ ನಾನು ನಿಮ್ಗೆ ಏನು ಹೇಳಿದೆ 30-40s ತುಂಬ ಸೈಟ್ಸ್ ಇದೆ ಅಂತ. ಆಲ್ಮೋಸ್ಟ್ 62 ಅದರಲ್ಲಿ 118 ಸೈಟ್ಸಲ್ಲಿ 50% ಸೈಟ್ಸ್ ಎಲ್ಲ ಈಸ್ಟ್ ಫೇಸಿಂಗ್ಸೇ ಇದೆ. ಈಸ್ಟ್ ಫೇಸಿಂಗ್. ಹೌದು, ಈಸ್ಟ್ ಫೇಸಿಂಗ್ಸ್. ಮೇಡಮ್, ಇನ್ನು ಅಮ್ಯುನಿಟೀಸ್ ಅಂತ ಬಂದರೆ ಫಸ್ಟ್ ನನಗೆ ಕಾಣಿಸ್ತಾ ಇರೋದೇ CC ರೋಡ್. ಹೌದು ಸರ್. ಸೊ ಎವ್ರಿಥಿಂಗ್ ಇಸ್ CC ರೋಡೇನಾ? ಹೌದು ಸರ್. ಹೌದು, ಮೈನ್ ಎಂಟ್ರೆನ್ಸ್ ಇಂದ ಒಂದು ಆರ್ಚು, ಅಲ್ಲಿ ಆರ್ಚ್ ಬರ್ತಾ ಇದೆ. ಹೌದು, ಆರ್ಚು, STP, ಆಮೇಲೆ ಎಂಟ್ರೆನ್ಸ್. ಸರ್ ಇನ್ನೊಂದು ಮೇನ್ ಇದರಲ್ಲಿ ಏನಂದ್ರೆ ಪ್ಲಾನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಪ್ರೂವ್ಡ್ ಪ್ಲಾನು. ಇವಾಗ STP ಯೂಶುವಲಿ ನಾವು ಎಲ್ಲಿ ಕೊಡ್ತೀವಿ ಅಂದರೆ ಸೆಂಟ್ರಲ್ ಓವರ್ ಹೆಡ್ ಟ್ಯಾಂಕ್ ಹತ್ರ ಕೊಡ್ತೀವಿ. ಕರೆಕ್ಟ್. ಸೊ ಅದೇನಾದರೂ ಕಂಪ್ಲೀಟ್ ತುಂಬ ಹೋದಾಗ ರೋಡ್ಸ್ ಎಲ್ಲ ಅಗಿಬೇಕಾಗುತ್ತೆ, ರೋಡ್ ಡ್ಯಾಮೇಜ್ ಆಗುತ್ತೆ. ಸೊ ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ. STP ಬಂದು ಎಂಟ್ರೆನ್ಸ್ ಆರ್ಚಿಂದ ಪಕ್ಕದಲ್ಲಿ ಬರ್ತಾ ಇದೆ. ಸೊ ಅದರಿಂದ ಮುಂದೆ ಕನ್ಸ್ಟ್ರಕ್ಷನ್ ಅಗಿಯೋದು, ರೋಡ್ ಡ್ಯಾಮೇಜ್ ಆಗೋದು ಏನೂ ಇರೋದಿಲ್ಲ. ರೋಡಿಂದನೇ ಆಚೆ ಅದು ಕ್ಲೀನ್ ಆಗುತ್ತೆ. ಸೊ ನಾನು ಆಕ್ಚುಲಿ STP ದೆಲ್ಲ ಇಮೇಜಸ್ ತಗೊಂಡಿದ್ದೀನಿ, ಆಚಿನ ಇಮೇಜಸ್ ತಗೊಂಡಿದ್ದೀನಿ. ನಿಮಗೆ ಒಂದು ಗ್ರ್ಯಾಂಡ್ ಎಂಟ್ರೆನ್ಸು ವಿತ್ 24/7 ಸೆಕ್ಯೂರಿಟಿ, ಪಕ್ಕದಲ್ಲೇ STP ಆ್ಯಂಡ್ CC ರೋಡ್ ನೋಡ್ತಾ ಇದ್ದೀರಾ ಮೇಡಮ್. ಆ ಮೇನ್ ರೋಡ್ ಎಷ್ಟು ದೊಡ್ಡದು ಬರುತ್ತೆ ಅದು ಆಕ್ಚುಲಿ? ಆ ರೋಡ್ ಎಷ್ಟು ಅಗಲ ಬರುತ್ತೆ? 30 ಫೀಟ್ ರೋಡ್. 30 ಫೀಟ್ ಎಲ್ಲ 30 ಫೀಟ್ ರೋಡ್. ಇನ್ಸೈಡು 30. ಹೌದು, 30. ಎಲ್ಲ ಕಡೆ 30, ಒಳಗಡೆ ಒಂದ್ ಕಡೆ 30 ಕೊಡ್ತಾರೆ. ಪ್ಲಾಂಟೇಶನ್ಗೆ ಬಿಟ್ಟು 30 ಫೀಟ್ ರೋಡ್. ಪ್ಲಾಂಟೇಶನ್ ಬಿಟ್ಟು. ಹೌದು. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಕ್ಕದಲ್ಲೇ ನಿಮಗೆ ಸರಿಯಾದ ಒಂದು ಒಳ್ಳೆ ಪ್ಲಾಂಟೇಶನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೇನಿದು ಒಂಥರ ರೌಂಡ್ ಎಲ್ಲ ತಗೊಂಡಿದ್ದೀರಾ? ವಾಟರ್ ಏನಾದ್ರು ಫ್ಲೋ ಆಗೋದಕ್ಕೋಸ್ಕರ? ಹೌದು ಹೌದು ಸರ್, ಇಲ್ಲಿ ಪ್ಲಾಂಟೇಶನ್ ಮಾಡ್ತಾರೆ. ಸೊ ಇಲ್ಲಿಂದ ಏನು ಅವ್ರೇನಾದ್ರು ಸಿಮೆಂಟ್ ಆಗಿ ಬ್ಲಾಕ್ಸ್ ಏನಾದ್ರು ಮಾಡ್ಕೊಂಡ್ರೆ ಸೊ ವಾಟರ್ ಏನಾದ್ರು ಹಾಕಿದಾಗ ರೋಡ್ ಮೇಲೆ ಬರಬಾರ್ದು ಅಂತ ಆತರ ಒಳ್ಳೆ ಕೆಲಸ ಇದು. ಇದೊಂಥರ ಫ್ಯೂಚರ್ ಟೆಕ್ನಾಲಜಿ. ಫ್ಯೂಚರ್ ಅಂದ್ರೆ ಮುಂದಿನದನ್ನ ಗಮನದಲ್ಲಿ ಇಟ್ಕೊಂಡು ರೋಡ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನೀರೆಲ್ಲ ಬಂದು ಇದ್ರಲ್ಲಿ ಕಲೆಕ್ಟ್ ಆಗಿಬಿಟ್ಟು ಸೀದಾ ಹೋಗ್ಬಿಟ್ಟು ಡ್ರೈನ್ಗೆ ಹೊರಟೋಗ್ಬಿಡುತ್ತೆ. ಆ್ಯಂಡ್ ಪಕ್ಕದಲ್ಲೇ ನಿಮಗೆ ಕಂಪ್ಲೀಟ್ ಆಗಿ ಪ್ಲಾಂಟೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಒಳ್ಳೆ ವಿಚಾರ ಏನಂತಂದ್ರೆ ಇವೆಲ್ಲ ಪ್ಲಾಂಟೇಶನ್ ನಿಮ್ಮ ಸೈಟ್ ಒಳಗಡೆ ಬರಲ್ಲ, ಸೈಟ್ ಹೊರಗಡೆ ಇರುತ್ತೆ. ಕರೆಕ್ಟ್ ಮೇಡಮ್? ಇದು ಸೈಟ್ಗೆ ಸೈಟು ನಿಮ್ಮದು ಪೂರ್ತಿ ಸಿಗುತ್ತೆ. ಅದನ್ನು ಬಿಟ್ಟು ಡ್ರೈನೇಜು, ಸಿವೇಜು, ಪ್ಲಾಂಟೇಶನ್ನು ಈ ರೀತಿ ಸ್ಮಾಲ್ ಆಗಿ ಒಂದು ಚಿಕ್ಕ ಒಂದು ತೊರೆ ತರ ಹೋಗೋ ತರ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ನೀಟಾಗಿ ಮಾಡಿದ್ದಾರೆ. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸರ್. ಓ, ಇಲ್ಲೆಲ್ಲ ಒಳಗಡೆನೇನಾ? ಹೌದು ಸರ್. ಇದು ಎಲೆಕ್ಟ್ರಿಸಿಟಿ ಕೇಬಲ್ ಇದು ಸರ್, ಕೇಬಲ್. ಸೊ ನೋಡಿ ವೀಕ್ಷಕರೇ, ಅಂಡರ್ ಗ್ರೌಂಡ್. ಅದಕ್ಕೆ ಎಲ್ಲೂ ಒಂದು ಕಂಬ ಇಲ್ಲ ಇಲ್ಲಿ ಅಲ್ವಾ? ಲೈಟಿನ ಕಂಬನೇ ಕಾಣಿಸ್ತಾ ಇಲ್ಲ. ಯಾಕಪ್ಪ ಅನ್ಕೊಂಡೆ, ನೋಡಿದ್ರೆ ಎಲ್ಲ ಒಳಗಡೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಸೊ ಟೆನ್ಷನ್ ಬೇಡ. ಇದು ಕೂಡ ಅಷ್ಟೇ, ನಿಮ್ ಸೈಟ್ ಒಳಗಡೆ ಬರಲ್ಲ ರೀ, ಇಲ್ಲಿಂದ ಆ ಕಡೆ ಸೈಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ನೀರಿನ. ಹೌದು ಸರ್, ನೀರಿಂದ. ಹೌದು, ಕರೆಕ್ಟ್, ನೀರಿಂದು. ನೀರಿಗೆ ಏನು ವ್ಯವಸ್ಥೆ? ಇಂಡಿವಿಜುವಲ್ ಪ್ಲಾಟ್ ಸರ್, ಬೋರ್ ಹಾಕಿದೀವಿ. ಓವರ್ ಹೆಡ್ ಟ್ಯಾಂಕ್ ಅಲ್ಲಿ. ಟ್ಯಾಂಕ್ ತೋರಿಸಿ ಅಲ್ಲಿ ಹಿಂದ್ಗಡೆ ಟ್ಯಾಂಕ್ ತೋರಿಸಿ. ಎಷ್ಟು ದೊಡ್ಡದಾಗಿರುತ್ತೆ ಟ್ಯಾಂಕ್. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 3-4 ಲಕ್ಷ ಲೀಟರ್ ಅಂತೂ ಆರಾಮಾಗಿ ಇಡಿಸ್ತತೆ ಅಂತ ಹೇಳ್ಬೋದು. ಆಕ್ಚುಲಿ ಇನ್ನೂ ಜಾಸ್ತಿನೇ ಇರ್ಬೋದು, ನನಗೆ ಐಡಿಯಾ ಇಲ್ಲ. ಆಲ್ಮೋಸ್ಟ್ ಬರುತ್ತೆ. ನೀರಿನ ವ್ಯವಸ್ಥೆನೂ ಕೂಡ ಸಿಗ್ತಾ ಇದೆ. ಆ್ಯಂಡ್ ಜೊತೆಯಲ್ಲಿ ಹೊಸಕೋಟೆಗೆ ಹತ್ರ ಇರೋದ್ರಿಂದ ಮುಂದಿನ ದಿನದಲ್ಲಿ ಡೆಫಿನೆಟ್ಲಿ ನಿಮಗೆ ಕಾರ್ಪೊರೇಷನ್ ವಾಟರು ಕೂಡ ಇಲ್ಲಿಗೆ ಬರುತ್ತೆ ಅಂತ ಅನ್ಕೊಂತೀನಿ. ಬರ್ಬೋದಲ್ವಾ? ಜಲ್ ಜೀವನ್ ಎಲ್ಲ ಬರ್ಬೋದು ಫ್ಯೂಚರ್ ಅಲ್ಲಿ. ಸೊ ನೋಡೋಣ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಸೊ ಮೇಡಮ್, ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಇನ್ನು ಏನೇನಿದೆ? ರೋಡ್ ಆಯಿತು, ಪ್ಲಾಂಟೇಶನ್ ಆಯಿತು, ಸೀವೇಜ್ ಆಯಿತು, ಡ್ರೈನೇಜ್ ಆಯಿತು, ಕರೆಂಟ್ ಆಯಿತು, ನೀರಾಯಿತು. ಹೌದು ಸರ್. ಇನ್ನು ಪಾರ್ಕ್, ಇನ್ನು ಬೇಸಿಕ್ ಏನು ಹೇಳ್ತೀವಿ ಅಂದ್ರೆ ಪಾರ್ಕ್ಸು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, STP, CA ಕಾಮನ್ ಏರಿಯಾ. ಹೌದು ಸರ್, ಕಾಮನ್ ಏರಿಯಾ ಕೂಡ 2 ಇದೆ. ನೀವು ಪ್ಲಾನ್ ಅಲ್ಲಿ ನೋಡಬಹುದು 2 ಕಾಮನ್ ಏರಿಯಾಸ್ ಬರುತ್ತೆ. ಸೊ ಇದ್ರಲ್ಲಿ ಕ್ಲೈಂಟ್ಸ್ ನೋಡಬಹುದು ಕಾಮನ್ ಏರಿಯಾಸ್. ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಸೊ 2 ಕಾಮನ್ ಏರಿಯಾಸ್ ಬರುತ್ತೆ. ಕ್ಲೈಂಟ್ಸು ಫಂಕ್ಷನ್ಸ್ ಏನಾದರೂ ಮಾಡ್ಕೋಬೇಕಂದ್ರೆ, ಗೆಟ್ ಟುಗೆದರ್ ಮಾಡ್ಕೋಬೇಕಂದ್ರೆ, ಚಿಕ್ಕ ಪುಟ್ಟ ಫಂಕ್ಷನ್ಸು, ಬರ್ತ್ಡೇಸ್ ಏನಾದರೂ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಕೋಬಹುದು. ಒಳ್ಳೆ ಜಾಗ ಸಿಗುತ್ತೆ. ಫಂಕ್ಷನ್ ಹಾಲ್ ಹೋಗ್ಬೇಕು, ಅಲ್ಲಿ ಬುಕ್ ಮಾಡಬೇಕು ಅನ್ನೋ ತೊಂದರೆ ಇರೋದಿಲ್ಲ. ಬೆಂಗಳೂರಲ್ಲಿ ನಮ್ದೇ ಲೇಔಟ್ ಅಲ್ಲಿ ಒಂದು ಪಾರ್ಕ್ ಇರೋದೇ ದೊಡ್ಡದು. ಅಂತದ್ರಲ್ಲಿ ಇಲ್ಲಿ 2 ಪಾರ್ಕು, 6 ಪಾರ್ಕ್ ಸರ್. 6 ಪಾರ್ಕು ಅವಾಗಲೇ ಹೇಳಿದ್ರೆ ಆಕ್ಚುಲಿ 6 ಪಾರ್ಕು, 2 CA ಏರಿಯಾ ಇದೆ ವೀಕ್ಷಕರೇ. CA ಏರಿಯಾನ ನಿಮ್ಮ ಇದಕ್ಕೋಸ್ಕರ ನೀವು ಬಳಸ್ಕೋಬಹುದು. ಪಾರ್ಕು ಕೂಡ 6 ಇರೋದ್ರಿಂದ ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಮೇಡಮ್, ನಿಜವಾಗ್ಲೂ ಒಂದು ಒಳ್ಳೆ ಲೇಔಟನ್ನು ತೊಗೊಂಬಂದಿದ್ದೀರ ಅಂತ ಹೇಳ್ಬೋದು. ಸೊ ಎಲ್ಲ ಸ್ವಲ್ಪ ನೋಡ್ತಾ ಇರ್ಬೋದು, ವರ್ಕ್ಗೆಲ್ಲ ನಡೀತಾ ಇದೆ. ಮೇಡಮ್, ವರ್ಕ್ ಎಲ್ಲ ನಡೀತಾ ಇದೆ. ಯಾವಾಗ ಇದು ಪ್ರೀ ಲಾಂಚ್ ಆಯಿತು? ಪ್ರೀ ಲಾಂಚ್ ತರನೇ ಅನ್ಕೊಳ್ಳಿ ಸರ್. ಬಟ್ ಏನಂತಂದ್ರೆ ಇವಾಗ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ ಇಮಿಡಿಯೇಟ್. ಈ ನಡುವೆ ಸ್ವಲ್ಪ ಮಳೆಗಳು ಜಡಿ ಹಿಡಿದಿರೋದ್ರಿಂದ ಕೆಲಸ ಸ್ವಲ್ಪ ಸ್ಲೋ ಆಯ್ತು ಅನ್ನೋದೊಂದು ಬಿಟ್ರೆ, ಇಷ್ಟೊತ್ತಿಗೆ ಒಂದು 50% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಬೇಕಿತ್ತು. ಸೊ ಆ ಉದ್ದೇಶದಿಂದ ನಾವು ಬೇಗ ಡೆವಲಪ್ಮೆಂಟ್ಸ್ ಮಾಡ್ತಾ ಇದೀವಿ. ಇನ್ನೊಂದು ಏನಿಲ್ಲ ಅಂದ್ರೂ ಹಾರ್ಡ್ಲಿ ಒಂದು 2 to 3 months ಸರ್, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಫುಲ್ಲಿ ಡೆವಲಪ್ಮೆಂಟ್. ಹೌದು, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್. ಆರ್ಚ್ ಆಗಲಿ, STP ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇನ್ ಪ್ಲಾಂಟೇಶನ್ ನೀವು ಅಲ್ಲಿ ನೋಡಬಹುದು, ಆಲ್ರೆಡಿ ಗಿಡಗಳು ಮಾಡಿದ್ದಾರೆ ತಗೊಂಡ್ ಬಂದು. ಇನ್ನು ಅದನ್ನ ನೆಡೋದು ಒಂದೇ ಬಾಕಿ ಇರೋದು. ಇನ್ನು ಪ್ಲಾಂಟ್ಸ್ಗೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಪಾರ್ಕ್ ಯೂಸ್ಗೋಸ್ಕರ ಮರಗಳಿಟ್ಟಿರೋದು. ಸೊ ಅದು ಕೂಡ ನಾನು ಹೇಳ್ತಾ ಇರ್ಬೇಕಾದ್ರೆ ಆ ಕ್ಲಿಪ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಮೇಡಮ್, ನೀವು ರೆಡಿ ಮಾಡೋದಕ್ಕೆ 3 ತಿಂಗಳಾಗತ್ತೆ. ಬಟ್ ನಾವು 3 ದಿನನೂ ಕಾಯಕ್ಕೆ ಮನಸ್ಸಿಲ್ಲ.
ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ? ರೆಡಿ ಟು ರಿಜಿಸ್ಟ್ರೇಷನ್ನ ಸರ್ ರೆಡಿ ಟು ರಿಜಿಸ್ಟ್ರೇಷನ್ ಅಂದರೆ ಇವಾಗ 100% ಡೆವಲಪ್ ಆಗೋದಕ್ಕೆ ನಾವು ಕಾಯ್ತಾ ಇದ್ದೀವಿ. 100% ಖಾತಾಸ್ ರಿಲೀಸ್ ಮಾಡಿಸ್ಕೋಬೇಕು ಅಂತ. ಓಕೆ. ಸೊ ಖಾತಾಸು ಪ್ರೊಸೆಸಿಂಗಲ್ಲಿ ಇದೆ. 45 ಡೇಸ್ಗೆ ಖಾತಾಸ್ ರಿಲೀಸ್ ಆಗುತ್ತೆ ಸರ್. ಓಕೆ ಓಕೆ. ಸೊ ಇನ್ನು 45 ದಿನದಲ್ಲಿ ನಾವು ಈಗ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ಆರಾಮಾಗಿ 45 ದಿನಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಬುಕ್ಕಿಂಗ್ ಮಾಡ್ಕೋಬಹುದು. ಬುಕ್ಕಿಂಗ್ ಮಾಡ್ಕೊಂಡು ಅವರು ಲೀಗಾಲಿಟಿ ಏನಿದೆ ಸರ್, ಇದು ಮತ್ತೆ ಬಂದು ಜನರಲ್ ಪ್ರಾಪರ್ಟಿ ಮೇನ್ ಆಗಿ ಹೇಳಬೇಕು. ಜನರಲ್ ಪ್ರಾಪರ್ಟಿ ಇದು ಬಂದು ನೀವು ಲೀಗಾಲಿಟಿ ನೋಡ್ಕೋಬಹುದು. 4 ಸರ್ವೆ ನಂಬರ್ ಬರುತ್ತೆ. ಸೊ ಆ ಸರ್ವೆ ನಂಬರ್ ಎಲ್ಲ ಚೆಕ್ ಮಾಡ್ಕೋಬೋದು. ಆಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು. ಬುಕ್ಕಿಂಗ್ ಮಾಡಿಕೊಂಡು ನಿಮಗೆ 24% ಅಗ್ರಿಮೆಂಟ್ ಆಗುತ್ತೆ. ಆಮೇಲೆ ನೀವು ರಿಜಿಸ್ಟ್ರೇಷನ್ಗೆ ಆರಾಮಾಗಿ ಹೋಗ್ಬೋದು. ಇವಾಗ 45 ಡೇಸ್ ನಮಗೆ ಖಾತಾಸಿಗೆ ವೇಟಿಂಗ್ ಇರೋದ್ರಿಂದ ಸೊ ನೀವು ಯೂಶಲಿ ಏನು ಅಗ್ರಿಮೆಂಟ್ ಹಾಕೊಂಡ್ರೆ 45 ಡೇಸ್ ಕೊಡ್ತೀವಿ, ಒಬ್ಬೊಬ್ಬರಿಗೆ 60 ಡೇಸ್ ಕೊಡ್ತೀವಿ, ಒಬ್ಬೊಬ್ಬರಿಗೆ 30 ಡೇಸ್ ಕೊಡ್ತೀವಿ. ಆ ಥರ ರಿಜಿಸ್ಟ್ರೇಷನ್ಗೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಯಾವುದೇ ರೀತಿಯ ಲಿಟಿಗೇಷನ್ ಆಗಲಿ, ತಂಟೆ ತಕರಾರಾಗಲಿ ಇಲ್ಲಿ ಇಲ್ಲ. ಜನರಲ್ ಪ್ರಾಪರ್ಟೀಸ್ ಆಗಿರೋದ್ರಿಂದ ಆ್ಯಂಡ್ ಟ್ರಸ್ಟ್ ವರ್ತಿ ಗ್ರೂಪನ್ನು ನೀವು ಆರಾಮಾಗಿ ಟ್ರಸ್ಟ್ ಕೂಡ ಮಾಡ್ಬೋದು. ಜೆನ್ಯೂನು. ಆ್ಯಂಡ್ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ತೊಗೊಳ್ಳಿ, ಆ್ಯಂಡ್ ನೀವು ಕೂಡ ಒಂದು ಬಾರಿ ಜೆನ್ಯೂನಿಟಿ, ಲೀಗಾಲಿಟಿಯನ್ನು ಕರೆಕ್ಟಾಗಿ ಸರ್ಚ್ ಮಾಡ್ಕೊಳ್ಳಿ. ಒಂದು ಲೀಗಲ್ ಒಪಿನಿಯನ್ ತೊಗೊಳ್ಳಿ. ಇವರು ತೊಗೊಂಡಿದ್ದಾರೆ ಆಲ್ರೆಡಿ, ಆದರೂ ಕೂಡ ನನ್ನ ರೆಕಮೆಂಡೇಶನ್. HDFC ಬ್ಯಾಂಕಿಂದ APF ಆಗಿದೆ ಆಲ್ರೆಡಿ. ಅಂದ್ರೆ ಏನರ್ಥ? HDFC ಬ್ಯಾಂಕಿಂದ APF ಅಂದ್ರೆ ಆಲ್ ಪ್ರಾಜೆಕ್ಟ್ ಅಪ್ರೂವಲ್ ಅಂತ. ಅವರೇ ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ದಾರೆ. ಹೌದು, ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ಮತ್ತೆ ಲೀಗಾಲಿಟಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನಮ್ಗೆ ಅಪ್ರೂವ್ ಮಾಡಿರೋಂಥದ್ದು. ಕ್ಲೈಂಟ್ಸ್ ಯಾರು ಬರ್ತಾರೋ ಅವ್ರು ಬುಕ್ಕಿಂಗ್ ಮಾಡ್ಕೊಟ್ಟ ತಕ್ಷಣ ಫಸ್ಟ್ ಮೇನ್ ಕೇಳೋದೇನು ಗೊತ್ತಾ, HDFC ಬ್ಯಾಂಕಲ್ಲಿ ಲೋನ್ ಆಗುತ್ತಾ ಅಂತ ಒಂದು ಕ್ವಶನ್ ಹಾಕ್ಬಿಡ್ತಾರೆ. HDFC ಬ್ಯಾಂಕಲ್ಲಿ ಲೋನ್ ಆಗುತ್ತಾ ಅಂತ. ಖಂಡಿತ 100% ಆಗುತ್ತೆ. HDFC ಬ್ಯಾಂಕಲ್ಲಿ ಲೋನ್ ಕಣ್ಣು ಮುಚ್ಕೊಂಡು ಆಗುತ್ತೆ. ಆಲ್ರೆಡಿ ಅವರೇ ನಮಗೆ APF ಕೊಟ್ಟಿರೋದ್ರಿಂದ, ಲೀಗಾಲಿಟಿ ಎಲ್ಲ 100% ಚೆಕಿಂಗ್ ಆಗಿರೋದ್ರಿಂದ ತೊಂದರೆನೇ ಬೇಡ, ಡೌಟು ಬೇಡ. 80% ಲೋನ್ ಆಗುತ್ತೆ ಸರ್. 80% ಲೋನ್ ಆಗುತ್ತೆ. ಯೂಶಲಿ 75% ಲೋನ್ ಕೊಡ್ತಾ ಇದ್ದಿದ್ದು. ಸೊ HDFC ಅವರು ಇನ್ನೊಂದು ಕೈ ಮುಂದೆ ಜಾಸ್ತಿ ಹೋಗಿ ಕ್ಲೈಂಟ್ಸ್ಗೆ ಇನ್ನೊಂಚೂರು ಹೆಲ್ಪ್ ಮಾಡೋಣ ಅಂತ 80% ಫಂಡ್ ಮಾಡ್ತಾ ಇದ್ದಾರೆ. ಪ್ರಾಜೆಕ್ಟ್ ನೋಡಿದಿರಲ್ವಾ ಸರ್, ಅವರು ನೋಡಿ ಅವ್ರಿಗೂ ಖುಷಿಯಾಗಿ 80% ಫಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಕ್ಲೈಂಟ್ಸು ಇದೇನು ಇಂಟೀರಿಯರ್ ಇದೆ, ಮನೆ ಇಲ್ಲ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದಾ ಅನ್ನೋದಕ್ಕೆ ಉತ್ತರ ಅದೇ ಸರ್. ಹಿಂದ್ಗಡೆ ತೋರಿಸಿ. ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತಲು ಎಲ್ಲ ಮನೆಗಳಿದೆ ವೀಕ್ಷಕರೇ. ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ HDFC ಇಂದ ಇಲ್ಲಿ ಅಪ್ರೂವಲ್ ಕೂಡ ಸಿಕ್ಕಿರುವಂಥದ್ದು. ಸೊ ವೀಕ್ಷಕರೇ, ಇವಾಗ ನಮ್ಮ ಕೈಪಾಸ್ ಅವರು ಕಂಪ್ಲೀಟ್ ಟೀಮನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಯಾಕಂತಂದರೆ ನೀವು ಬಂದಾಗ ಇಲ್ಲಿ ಯಾರು ಇರ್ಬೋದಲ್ವಾ, ಸೊ ನಿಮಗೂ ಕೂಡ ಗೊತ್ತಾಗಬೇಕು. ಸರ್ ಎಲ್ಲರನ್ನೂ ಪರಿಚಯ ಮಾಡ್ಕೊಡಿ ಸರ್. ಇದೇ ಟೀಮೇ ಎಲ್ಲರನ್ನ ವೆಲ್ಕಮ್ ಮಾಡೋದು, ತೋರಿಸೋದು, ರೇಟ್ ಮಾತಾಡೋದು, ರಿಜಿಸ್ಟ್ರೇಷನ್ ಮಾಡ್ಕೊಡೋದು, ಇದೆಲ್ಲ ನಾವೇ ಮಾಡ್ತೀವಿ. ಕರೆಕ್ಟ್, ಹೌದು. ಹಂಗಾದ್ರೆ ಪರಿಚಯ ಮಾಡಿ ಒಬ್ಬೊಬ್ಬರನ್ನಾಗೆ. ಓಕೆ. ತೇಜಸ್ವಿನಿ ಮೇಡಮ್ ಅವರು ಮಾರ್ಕೆಟಿಂಗ್ ಮ್ಯಾನೇಜರು. ಆಲ್ರೆಡಿ ಎಲ್ಲ ವಿಡಿಯೋ ಎಲ್ಲ ಮಾತಾಡಿದ್ದಾರೆ, ಗೊತ್ತಿರೋರು ಅವರು. ಆಮೇಲೆ ನಂದೀಶು, ಚಂದ್ರಾರೆಡ್ಡಿ ಅವರು, ನಾನು ಶ್ರೀನಾಥ್ ಕೈಪ ಗೊತ್ತು, ನಮ್ಮ ಕನ್ನಡ ಕುವರವರು, ಬಾಲಕೋಟೆಯವರು, ವಿನಾಯಕರವರು, ಆಮೇಲೆ ಮಿಸ್ಟರ್ ರಾಜೇಶ್. ಇದು ನಮ್ಮ ಟೀಮ್. ಇನ್ನೂ ಜಾಸ್ತಿ ಜನ ಇದ್ದಾರೆ ಸರ್ ಇವತ್ತು ಮಂಗಳೂರೆಲ್ಲ ಅಲ್ವಾ, ರಜಾ ಇದೆ. ಸೊ ಎಲ್ಲರೂ ಇರ್ತಾರೆ. ಯಾರಾದರೂ ಒಬ್ಬರಂತೂ ನಿಮ್ಮ ಕಣ್ಣಿಗೆ ಸಿಗ್ತಾರೆ. ನೀವು ಬಂದಾಗ ಸಾರ್ ಇರ್ಬೋದು, ಇವ್ರು ಇರ್ಬೋದು, ನಾನು ಇವರಂತೂ ನಿಮ್ಗೆ ಆಲ್ಮೋಸ್ಟ್ ಯಾವಾಗಲೂ ಸಿಗ್ತಾ ಇರ್ತಾರೆ. ಇವ್ರ ಜೊತೆ ಎಲ್ಲ ಮಾತಾಡ್ಬೋದು, ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ದೇವರ ಅವಕಾಶ ಈ ಥರನೇ ತೋರಿಸೋದು. ದೇವ್ರು ಡೈರೆಕ್ಟಾಗಿ ಯಾರೂ ಬರಲ್ಲ. ಲಕ್ಷ್ಮಿ ಬೇಕಂತ ಇಲ್ಲ. ಈ ರೂಪದಲ್ಲಿ ಭೂಲಕ್ಷ್ಮಿ ಕರೆಕ್ಟ್ ಆಗಿ ಹೇಳಿದ್ರೆ, ಭೂಲಕ್ಷ್ಮಿ ಇದೆ, ಭೂಲಕ್ಷ್ಮಿನೇ ಧನಲಕ್ಷ್ಮಿ ಮಾಡಿಕೊಡೋದು. ಕರೆಕ್ಟ್ ಆಗಿ ಹೇಳಿದ್ರೆ ಅಲ್ವಾ. ವೀಕ್ಷಕರೇ, ನಮ್ಮನ್ನೆಲ್ಲ ನೆನ್ಪಿಟ್ಕೊಳ್ಳೋದನ್ನ ಮರಿಬೇಡಿ. ಈಸ್ಟ್ ಆರ್ ವೆಸ್ಟ್, ಸೆರೆನಿಟಿ ಬೆಸ್ಟ್. ಸೊ ವೀಕ್ಷಕರೇ, ಮೇಡಮ್ ಅಂತೂ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಕೊಟ್ಟರು. ಆದರೆ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಇವೆಲ್ಲ ಹೇಳಾದ್ಮೇಲೆ ಪ್ರೈಸ್ ಬೇಕು ತಾನೆ. ಅದು ಹೇಳೋದಕ್ಕೆ ನಮ್ಮ ಸಾರೇ ಬಂದುಬಿಟ್ಟಿದ್ದಾರೆ. ಯಾಕೆ ಕರ್ಸಿದೀವಿ ಅಂದರೆ ಡಿಸ್ಕೌಂಟು ಸಾರೇ ಅನೌನ್ಸ್ ಮಾಡಬೇಕು. ಅದಕ್ಕೋಸ್ಕರ ಸರ್ ಒಂದು ಒಳ್ಳೆ ಪ್ರೈಸ್ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ಇಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಈ ಸುತ್ತಮುತ್ತಲ ನಡೀತಾ ಇರೋದು ಆಕ್ಚುಲಿ ಹೈವೇ ಫೇಸಿಂಗು. ಆ ಕಡೆ ಎಲ್ಲ 6,500 ನಡೀತಾ ಇದೆ. 6,500 ನಡೀತಾ ಇದೆ. VIT ಕ್ಯಾಂಪಸ್ ಒಳಗಡೆ ಒಂದು ಲೇಔಟ್ ಇದೆ, ಯಾರೇನೋ ಹೋಗಿ ನೋಡಿ ಕೇಳ್ಕೋಬಹುದು. ಸರಿ 6,500. ನಮಗೆ 6,500 ಬೇಡ, 5,000 ಬೇಡ, 4,000 ಬೇಡ ಸರ್. 3,600 ರೂಪಾಯಿ ನಾವು ಮಾಡ್ತಾ ಇರೋದು. ನಿಮ್ಮ ಕನ್ನಡ ಕುವರ ವೀಕ್ಷಕರಿಗೆ 100 ರೂಪೀಸ್ ಸ್ಪಾಟ್ ಡಿಸ್ಕೌಂಟ್. ಅದರಲ್ಲೂ 100 ರೂಪೀಸ್ ಡಿಸ್ಕೌಂಟ್ ನೋಡಿ ವೀಕ್ಷಕರೇ. 3,600 ಅಲ್ಲ, ಅದೂ ಅಲ್ಲ ಅಂತ ಹೇಳ್ಬೋದು. 3,500 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಮೇಡಮ್ ಹೇಳಿದ್ದಾರೆ HDFC ಇಂದ ಅಪ್ರೂವ್ಡ್ ಆಗಿರೋದ್ರಿಂದ 80% ವರೆಗೂ ಕೂಡ ನಿಮಗೆ ಲೋನ್ ಆಗುತ್ತೆ. ಸೊ ಮಿನಿಮಮ್ 5 ರಿಂದ 10 ಲಕ್ಷ ನೀವು ಇಟ್ಕೊಂಡ್ಬಂದರೂ ಕೂಡ ಡೆಫಿನೆಟ್ಲಿ ಲೋನ್ ಸೈಟ್ ಸಿಗುತ್ತೆ ಸರ್. HDFC, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI
ಎಲ್ಲ ಆಲ್ NBFC ಬ್ಯಾಂಕಿಂದ ಬರುತ್ತೆ ಸರ್. ಆಲ್ರೆಡಿ BMRD ಅಪ್ರೂವ್ಡ್ ಎಲ್ಲ ನೀವು ನೋಡಿದ್ರು ಎಲ್ಲ ಎವ್ರಿಥಿಂಗ್ ರಿಟರ್ನ್. ಇದಕ್ಕೆ ಪ್ರಾಪರ್ ಆಗಿ ನಾವು ಮಾಡಿದ್ವಿ ಸರ್. ಇನ್ಫ್ರಾಸ್ಟ್ರಕ್ಚರ್ ನೀಟ್ ಕ್ಲೀನ್ ಆಗಿ ಕೊಡ್ತಾ ಇದೀವಿ, ಹೊಸಕೋಟೆನಲ್ಲೇ ಕೊಡ್ತಾ ಇದೀವಿ. ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಸರ್, ನಮಗೆ ಕಾಂಪಿಟೇಟರ್ ಇಲ್ಲ ಇಲ್ಲಿ. ಈ ಲೇಔಟ್ಗೆ ಸುತ್ತಮುತ್ತಲ ಯಾವ ಲೇಔಟ್ ಇಲ್ಲ. ಮತ್ತೆ ಯಾರನ್ನ ಲೇಔಟ್ ಮಾಡ್ಬೇಕಂದ್ರೆ 4,000ಕ್ಕೆ ಕಮ್ಮಿ ಮಾಡಂಗೆ ಇಲ್ಲ ಸರ್. ಚಾನ್ಸೇ ಇಲ್ಲ ಅಂತೀರಾ? ಆ ತರ ಇದೆ ಇಲ್ಲಿ. ಒಂದು ಎಕರೆ 3.5 ಕೋಟಿ 4 ಕೋಟಿ ನಡೀತಾ ಇದೆ ಸರ್. ಓಕೆ ಓಕೆ. ಸಾರ್ವಜನಿಕರಿಗೆ ಕೇಳಿ ಸರ್, ಅಷ್ಟು ತಗೊಂಡು ನಾವು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿ ಒಂದು ಸ್ಕ್ವೇರ್ ಫೀಟ್ ಎಷ್ಟು ಕೊಡ್ಬೋದಂತ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ ಕೇಳಿ. ನಾನು ಟ್ರೂ ವ್ಯಾಲ್ಯೂ ಮಾತಾಡ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? BMRD ಅಪ್ರೂವಲ್ ಬರ್ತಾ ಇದೆ, ಇಂಡಿವಿಜುವಲ್ ಖಾತಾಗಳಿದೆ, ಜೊತೆಲಿ ಟ್ರಸ್ಟ್ ವರ್ತಿ ಗ್ರೂಪ್ ನಿಮ್ಮ ಜೊತೆ ಇದ್ದಾರೆ ಅಂತಂದ್ರೆ ಈ ಆಪ್ಷನ್ ಅನ್ನ ಯಾಕೆ ಬಿಟ್ಕೊಂತೀರಾ ಸರ್? ಬುಕಿಂಗ್ ಮಾಡೋದು ಯಾವ ತರ? ಬುಕಿಂಗ್ ಪ್ರೊಸೆಸ್ ಹೇಳ್ಬಿಡಿ ಸರ್. ಸರ್ ಬುಕಿಂಗ್ ಪ್ರೊಸೆಸ್ ಅಂದರೆ ನಾವು ಯಾವುದೇನೋ ಪರ್ಟಿಕ್ಯುಲರ್ ಆಗಿ ಒಂದು ನಂಬರ್ ನೀವು ಸೆಲೆಕ್ಷನ್ ಮಾಡ್ತೀರಾ ಅಂದರೆ 1 ಲಕ್ಷ ನಾವು ಟೋಕನ್ ತಗೊಂತೀವಿ ಸರ್. ನೆಕ್ಸ್ಟ್ ಲೀಗಲ್ ಬುಕ್ ಕೊಡ್ತೀವಿ ಸರ್. ಅದರಿಂದ 10 ವರ್ಕಿಂಗ್ ಡೇಸ್ ಅಂದರೆ 10 ವರ್ಕಿಂಗ್ ಡೇಸ್ನಲ್ಲಿ ಲೀಗಲ್ ಆಗಬೇಕು. ಓಕೆ. ಆ್ಯಕ್ಚುಲಿ ನಾವು ಲೀಗಲ್ ಎಲ್ಲ ಮಾಡಿರೋದೆಲ್ಲ ಕೊಡ್ತೀವಿ. ಸರಿ. ಅವ್ರಿಗೆ ಏನೇನೋ ಚೆಕ್ ಲಿಸ್ಟ್ ಬೇಕಂದ್ರೆ ಕ್ಲಾರಿಫಿಕೇಶನ್ ಬೇಕಂದ್ರೆ ನಮ್ಮ ಹತ್ರ ಕೇಳ್ಕೋಬಹುದು ಇಮಿಡಿಯೇಟ್ಲಿ. ಅವ್ರ ಕಡೆಯಿಂದ ಇದು ಆಗಲ್ಲ. 30% ನಾವು ಅಗ್ರಿಮೆಂಟ್ ಅಮೌಂಟ್ ತಗೊಳ್ತೀವಿ ಸರ್. ಸರಿ. ಓಕೆ. 30% ಅಗ್ರಿಮೆಂಟ್ ತಗೊಳ್ತೀವಿ. ಪ್ರಾಸೆಸ್ ಲೀಗಲ್ ಪ್ರಾಸೆಸ್ ಎಲ್ಲ ನಾವು ನೇರವಾಗಿ ಕಸ್ಟಮರ್ ಹತ್ರ ಮಾತಾಡೋಣ. ಬ್ಯಾಲೆನ್ಸ್ ಲೋನ್ ಕೊಡ್ಸೋಣ, ಇಲ್ಲಾಂದ್ರೆ ಓನ್ ಫಂಡಿಂಗ್ ಮಾಡ್ಕೋಬಹುದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ನಿಮ್ಮನ್ನ ಭೇಟಿ ಬರಬೇಕು ಅಂದ್ರೆ ಎಲ್ಲಿ ಬರಬೇಕು? ಲೇಔಟ್ಗೆ ಹೊಸಕೋಟೆಗೆ ಬಂದ್ರೆ ಸಾಕು. ಲೇಔಟ್ಗೂ ಬರ್ಬೋದು. ಭಟ್ರಳ್ಳಿನಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿಗೆ ಬರ್ಬೋದು. ಹೊಸಕೋಟೆನಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿಗೆ ಬರ್ಬೋದು. ಹೊಸಕೋಟೆ ಬಂದ್ರೆ ಸಾಕು ಸರ್, ನಾವು ಕರ್ಕೊಂಡು ಬರ್ತೀವಿ. 10 ನಿಮಿಷ ನಾವೇ ಮಾಡ್ಕೊಡೋಣ ಸರ್. ಹೊಸಕೋಟದಿಂದ ನಾವು ಮಾಡ್ತೀವಿ. ನಮ್ಮ ಆಫೀಸ್ ಬಂದ್ರೂ ಕರ್ಕೊಂಡು ಬರ್ತೀವಿ. ಸೂಪರ್ ಸೂಪರ್ ಸರ್. ನಾನು ಒಂದು ಮಾತು ಹೇಳ್ತೀನಿ. ನಾವು ಎಷ್ಟು ಪ್ರಯತ್ನ ಪಟ್ರು ತಗೊಳೋರ್ಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಎಲ್ಲರೂ ಬುದ್ಧಿವಂತರೇ, ಯಾರಿಗೂ ಏನು ಗೊತ್ತಿಲ್ಲ ಅನ್ನೋದೇ ಇಲ್ಲ. ಈ ನಡುವೆ ಒಂದು 10 ವರ್ಷಕ್ಕೆ ಹಿಂದೆ 20 ವರ್ಷಕ್ಕೆ ಹಿಂದೆ ಒಬ್ಬ ನಂಬ್ಕೊಂಡು ಬರೋರು. ಇವತ್ತು ನಾವು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಕ್ಲಾರಿಟಿ ಚೆಕ್ ಮಾಡಿಕೊಂಡು ಲೀಗಲ್ ಚೆಕ್ ಮಾಡ್ಕೊಂಡು ತಗೊಂಡವ್ರು ಮಾತ್ರ ಇಲ್ಲಿ ಬರ್ತಾ ಇರೋದು. ಅದೇನೇ ಸೃಜನಾತ್ಮಕ ಅಂದ್ರೆ ಇಂಟೆಲಿಜೆನ್ಸ್. ಸರ್ ನಮ್ಮ ಗುರುಗಳು ಸ್ವರ್ಗೀಯ SP ಬಾಲಸುಬ್ರಹ್ಮಣ್ಯ ಅವರು ಒಂದು ವಿಚಾರ ಯಾವತ್ತೂ ಹೇಳ್ತಾ ಇದ್ರು, ಸರ್ವೇ ಜನ ಸೃಜನೋ ಭವಂತು, ಸರ್ವೇ ಸೃಜನ ಸುಖನೋ ಭವಂತು ಅಂತ. ಬಿಡಿಸಿ ಹೇಳ್ಬಿಡಿ ಹೆಂಗೆ ಏನಂತ ಅಂದ್ರೆ, ಸರ್ವೇ ಜನ ಎಲ್ಲರೂ ಬುದ್ಧಿವಂತರಾಗಿರ್ಬೇಕು, ಬುದ್ಧಿವಂತರೆಲ್ಲರೂ ಸುಖವಾಗಿರ್ಬೇಕು ಅಂತ. ಕರೆಕ್ಟ್. ಬುದ್ಧಿವಂತರು ಮಾತ್ರ ಮುಂದಕ್ಕೆ ಆಲೋಚನೆ ಮಾಡೋರು, ಫ್ಯೂಚರ್ ಆಲೋಚನೆ ಮಾಡೋರು, ಫ್ಯಾಮಿಲಿ ಬಗ್ಗೆ ಆಲೋಚನೆ ಮಾಡೋರು. ಇವತ್ತಿಂದ ಮಾತ್ರ ನೋಡ್ಕೊಂಡು ಅವ್ರಿಗೆ ಏನೂ ಸಿಕ್ಕಲ್ಲ ಸರ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಾಳೆ ಅನ್ನೋದು ಇಂಪಾರ್ಟೆಂಟ್ ಸರ್. 20 ವರ್ಷಕ್ಕೆ ಹಿಂದೆ ಎಲ್ಲ 10 ವರ್ಷಕ್ಕೆ ಹಿಂದೆನೂ ಹೊಸಕೋಟೆ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಆಯ್ತಾ? 20 ವರ್ಷಕ್ಕೆ ಹಿಂದೆ ಇಂದಿರಾನಗರವರೆಗೆ ಇತ್ತು ಬೆಂಗಳೂರು. ಇವತ್ತು ನರಸಾಪುರ, ಕೋಲಾರ ದಾಟಿ ಹೋಗಿದೆ. ಬೆಳೀತಾ ಬರ್ತಾ ಇದೆ. ಬೆಳೀತಾ ಇರುವಾಗ ನಾವ್ ಎಲ್ಲಿದ್ದೀವಿ ಅನ್ನೋದು ಆಲೋಚನೆ ಮಾಡ್ಬೇಕಲ್ಲ ಸರ್. ಕರೆಕ್ಟ್. ನಾವು ಇದೀವಿ ಅಂತ ನಾವು ಒಂದು ಇದಿದೆ ಸರ್. ಇವತ್ತು ನೀವು ರೇಟ್ ಮಾತಾಡಕ್ಕೆ ಬರ್ತೀರಾ, ನಾವು ಒಂದು ರೇಟ್ ಹೇಳ್ತೀವಿ. ನಾನು 1,000 ಹೇಳ್ತೀನಿ, ನೀವು 500 ಕೇಳ್ತೀರಾ. ನಾವು 5,000 ಹೇಳ್ತೀವಿ, 3,000 ಕೇಳ್ತೀರಾ. ಇದು ಎಲ್ಲ ಕಡೆ ಇರೋದೆ ಸರ್. ವಿಚಾರಣೆ ಮಾಡಿಕೊಂಡು ಬುದ್ಧಿವಂತರಾಗಿ ಬನ್ನಿ. ಇಲ್ಲಿ ಏನು ನಡೀತಾ ಇದೆ, ನೀವು ಒಂದು ಪ್ಲಾಟ್ ನೀವು ಅಪ್ಲೈ ಮಾಡ್ಬೇಕಂದ್ರೆ, ನೀವು ಆಫರ್ ಮಾಡ್ಬೇಕಂದ್ರೆ ಎಷ್ಟಕ್ಕೆ ಮಾಡ್ತೀರಾ, ಇದೆಲ್ಲ ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ಲರಿಗೂ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಬನ್ನಿ, ಟ್ರೂ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ. ನಾವು ಮಾತಾಡ್ತಿರೋದೆಲ್ಲ ಟ್ರೂ ವ್ಯಾಲ್ಯೂಸೇ. ಆಯ್ತಾ? ಪರ್ಫೆಕ್ಟ್ ಆಗಿದೆ. ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ. ಈ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿರಿ ಸರ್. ಕರೆಕ್ಟ್. ಟ್ರಸ್ಟ್ ವರ್ತಿ ಗ್ರೂಪ್ ಜೊತೆ ಒಂದು ಟ್ರಸ್ಟೆಡ್ ಪ್ಲಾಟ್ಗಳನ್ನ ನಿಮ್ದಾಗಿಸಿ, ನಿಮ್ದಿರ್ಬೋದು, ನಿಮ್ಮ ಫ್ಯಾಮಿಲಿಯ ಕಂಪ್ಲೀಟ್ ಒಂದು ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಕರೆಕ್ಟ್ ಸರ್. ನಿಮಗೆ ಮತ್ತೆ 4 ದಿವಸ ಫ್ಯೂಚರ್ನಲ್ಲಿ ರೀಸೇಲ್ ಮಾಡಬೇಕಾ, ನಾವೇ ಮಾಡಿಕೊಡ್ತೀವಿ. ಮನೆಗೆಲ್ಲ ಕಟ್ಟಿಕೊಡ್ಬೇಕಾ, ನಾವೇ ಮಾಡ್ತೀವಿ. ಯಾವ ಒಂದು ವಿಚಾರಕ್ಕೂ ಒನ್ ಕಾಂಟ್ಯಾಕ್ಟ್ ಪಾಯಿಂಟ್ ಆಫ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಅಷ್ಟೇ ಸರ್. ಕರೆಕ್ಟ್. ಯಾರ ಹತ್ರನೂ ಹೋಗೋಕೇನು ಬೇಕಾಗಿಲ್ಲ. ನಾವು ಒಂದು ಸೂಪರ್ ಬಜಾರ್ ತರ ನಿಮ್ಗೆ ಏನು ಬೇಕಂದ್ರೆ ಎಲ್ಲ ನಾವು ಮಾಡಿಕೊಡ್ತೀವಿ. ಸೂಪರ್ ಆಗಿ ಗೃಹ ಪ್ರವೇಶ ಮಾಡಿಬಿಟ್ಟು ಪೂಜೆನೂ ಮಾಡಿ ಎಲ್ಲ ಮಾಡಿಕೊಡೋಣ ಬನ್ನಿ. ಒಂದು ಟರ್ನ್ ಕಿ ಪ್ರಾಜೆಕ್ಟ್ ಅನ್ನೇ ಕೊಡ್ತಾ ಇದ್ದಾರೆ ಟ್ರಸ್ಟ್ ವರ್ತಿ ಗ್ರೂಪ್ ಕಡೆಯಿಂದ ಅಂತ ಹೇಳ್ಬೋದು. ಸೈಟ್ ಬೇಕು, ಮನೆ ಬೇಕು, ಕೊನೆಯಲ್ಲಿ ಪೂಜೆನೂ ಆಗಬೇಕು ಅಂತಂದ್ರೆ ಎಲ್ಲದಕ್ಕೂ ನಮ್ಮ ಕೈಪಾ ಸರ್ ಅಂತೂ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಯಾವುದೇ ಯೋಚನೆ ಮಾಡಬೇಡಿ. ಸುತ್ತಮುತ್ತಲು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಯಾರೇ ಇರ್ಬೋದು, ಇಲ್ಲಿ KR ಪುರಮು, ಹೊಸಕೋಟೆ, ದೇವನಹಳ್ಳಿ ಎಲ್ಲೇ ಇದ್ರೂ ಕೂಡ ದಯವಿಟ್ಟು ಇಲ್ಲಿ ಬನ್ನಿ, ನೋಡಿ, ನೀವು ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಫ್ಯೂಚರ್ ಪ್ರೂಫ್ ಆಗಿರುವಂಥ ಸೈಟ್ಗಳನ್ನ ಬೈ ಮಾಡ್ಕೊಳ್ಳಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ಗಳನ್ನು ಒಂದೊಳ್ಳೆ ರೇಟಲ್ಲಿ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರು.